ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಗುರುವಾರ, ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವಾಗ ಎದ್ದು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ, ದೇವ್ರ ಸಾಮಾನೆಲ್ಲನೂ ಕೂಡ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೆ. ಒಂದು ಪಾಪು ಮಲ್ಕೊಂಡಿದ್ದಾಳೆ, ಅಪ್ಪು ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ. ಯಾಕೆ ಇಷ್ಟು ಬೇಗ ಸ್ನಾನ ಮಾಡ್ಕೊಳ್ತಾ ಇರೋದು ಅಂತ ಅಂದರೆ, ದೇವ್ರ ಸಾಮಾನು ತೊಳಿಬೇಕಾಗಿತ್ತು. ಮೊನ್ನೆ ಗ್ರಹಣ ಇತ್ತಲ್ಲ, ನಾನು ನೆನ್ನೆನೇ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಕೆಲಸ ಇತ್ತು ಅಂತ ಅಂದರೆ, ಮನೆಯಲ್ಲಿ ಫಸ್ಟೆಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಆಮೇಲೆ ಬಾಗಿಲು ಕೂಡ ತೊಳ್ಕೊಂಡು, ರಂಗೋಲಿ ಬಿಟ್ಟು, ಪಾತ್ರೆ ಎಲ್ಲ ತೊಳೆದು, ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮಾಡಿಬಿಡ್ತಾಯಿದ್ದೆ. ಬಟ್ ಇವಾಗ ನಿಜ ನಂಗೆ ಅಷ್ಟೊಂದು ಆಗ್ತಾನೇ ಇಲ್ಲ. ಸೊ ನೆನ್ನೆ ಫುಲ್ ಕಂಪ್ಲೀಟ್ ಕೆಲಸ ಮಾಡೋದ್ನಲ್ಲ, ಅದೇ ಸುಸ್ತಾಗೋಯ್ತು. ಜೊತೆಗೆ ಇನ್ನೂ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತ ಅಂದರೆ ಇದ್ದಿದ್ದು ಕಷ್ಟ ಆಗೋಗ್ಬಿಡುತ್ತೆ. ಬಿಡು, ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಹೇಗಿದ್ರು ಗುರುವಾರ ಅಲ್ವಾ, ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಪೂಜೆ ಮಾಡೋದು ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಸೊ ನೆನ್ನೆ ಸ್ನಾನ ಮಾಡ್ಕೊಂಡು ಅಮ್ಮನ ಮನೆಗೆ ಹೋದ್ವಲ್ಲ, ಸೊ ಈ ರೀತಿಯಾಗಿತ್ತು. ಇನ್ನು ನೆಕ್ಸ್ಟು ಈಗ ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಇದೆ. ಅವಳಿಗೆ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಬೇಕು ಇವತ್ತು. ಹಾಗಾಗಿ ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಿಬಿಟ್ರೆ ಆಮೇಲೆ ಪಾಪುನ ಸ್ನಾನ ಮಾಡಿಸ್ಕೊಂಡು ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ ಆಗುತ್ತೆ ಅಂತ. ಆ್ಯಕ್ಚುಲಾಗಿ ಪಾಪುಗೆ ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ವೀಕೆ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇಲ್ಲ, ಒಂದು ವಾರ ಲೇಟಾಗಿ ಹಾಕಬೇಕು ಅಂತ ಅಂದರು. ಅಂದರೆ ಲಾಸ್ಟ್ ಜಾನ್ವರಿನಲ್ಲಿ ನಾವು ಹಾಕ್ಸಿದ್ದು 28ಗೆ. ಸೊ ಅವ್ರು ಹೇಳಿದ್ರು 5th ಆಗಿ ಹಾಕಿಸಿ ಅಂತ ಅಂದ್ಬಿಟ್ಟು, ಒಂದು ವಾರ ಮುಂದಕ್ಕೆ ಹೋಗಬೇಕು, ಮುಂಚೆ ಹಾಕಬಾರ್ದು. ಆವತ್ತಿನ ದಿನ ಬಂದರೆ ಪರವಾಗಿಲ್ಲ, ಇಲ್ಲ ಅಂತ ಅಂದರೆ ಮುಂಚೆ ಹಾಕಬಾರ್ದು, ಒಂದು ವಾರ ಲೇಟಾಗಿ ಹಾಕಬೇಕು ಅಂತ ಹೇಳಿದರು ವ್ಯಾಕ್ಸಿನೇಷನ್. ಸೊ ಹಾಗಾಗಿ ಇವತ್ತು ಇದೆ. ಸೊ ಇವತ್ತಿದೆ ವ್ಯಾಕ್ಸಿನೇಷನ್. ಸೊ ಕರ್ಕೊಂಡು ಹೋಗಬೇಕು ಪಾಪುನ. ಇನ್ನು ನೆಕ್ಸ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪಾಪು ಎದ್ದೇಳೋಷ್ಟೊತ್ತಿಗೆ ಬೇಗನೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿಬಿಡ್ತೀನಿ. ನೆನ್ನೆನೇ ಎಲ್ಲ ಐಟಮ್ನೂ ಕೂಡ ತರಿಸ್ದೆ, ಹೂವು, ವಿಳೆದೆಲೆ, ತೆಂಗಿನಕಾಯಿ ಎಲ್ಲನೂ ತರಿಸ್ದೆ. ಬಟ್ ನೋಡಿದ್ರೆ ದೇವ್ರ ಸಾಮಾನೆ ಮೇಯ್ನಾಗಿ ತೊಳೆಯೋದಕ್ಕಾಗಲಿಲ್ಲ. ಇನ್ನು ಪಾಪು ಇವಾಗ ಎದ್ದೇಳ್ತಾ ಇದ್ದಾಳೆ ಅನಿಸುತ್ತೆ, ಜೋಕಲ್ಲಿ ಅಳ್ಳಾಡ್ತಿದೆ. ಅಂದರೆ ಅವಳು ಕಾಲಲ್ಲಿ ಹಿಂಗೆ ಒದಿತಾಳಲ್ಲ, ಅವಾಗ ಅದು ಗೊತ್ತಾಗುತ್ತೆ ಅವಳು ಎದ್ದಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಸೈಲೆಂಟಾಗಿ ಹೋಗಿ ಈಗ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಬೇಗ ರೆಡಿಯಾಗಿ ದೇವ್ರ ಸಾಮಾನೆಲ್ಲ ತೊಳೆದಾಕ್ಬಿಡ್ತೀನಿ. ನಮ್ಮನೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಆಲ್ಮೋಸ್ಟ್ ಬೇಕು ಟೈಮು, ಒಂದು 1 ಅವರೇ ಬೇಕು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಅಂತ ಅಂದ್ರಂತೂ 1.5 ಅವರ್ ಮೇಲೆ ಬೇಕು. ಸೊ ಬೇಗನೆ ಮಾಡ್ಕೊಂಬಿಡ್ತೀನಿ. ಪಾಪು ಒಂದು 8 ಗಂಟೆ ಹಾಗೆ ಎದ್ದೇಳ್ತಾಳೆ, ಹಾಗಾಗಿ ಬೇಗ ಹೋಗ್ತೀನಿ ನಾನು. ಇನ್ನು ಫ್ಯಾನ್ ಆನ್ ಮಾಡಿದ್ದೀನಿ. ಪಾಪುಗೆ ಫ್ಯಾನ್ ಇಲ್ಲ ಅಂತಂದರೆ ನಿದ್ದೆನೇ ಬರೋಲ್ಲ ಇವಾಗ. ಯಾಕೆ ಅಂತ ಅಂದರೆ ಅವಳಿಗೆ ಅಭ್ಯಾಸ ಥರ ಆಗೋಗ್ಬಿಟ್ಟಿದೆ. ಅಂತ ಸ್ವಲ್ಪ ಶೆಕೆ ಥರ ಆದ್ರೂ ಎದ್ಬಿಡ್ತಾಳೆ. ಸೊ ಫ್ಯಾನ್ ಲೈಟಾಗಿ ಆನ್ ಮಾಡಿಬಿಟ್ಟು ಬಂದಿದ್ದೀನಿ. ಇನ್ನು ಬಿಸಿನೀರು ಕೂಡ ಬಿಟ್ಟಿದ್ದೀನಿ ಆಲ್ರೆಡಿ. ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಅದಾದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ನಾನ ಮಾಡಿಕೊಂಡು ಬಂದೆ. ಪಾಪು ಕೂಡ ಇನ್ನೂ ಮಲ್ಕೊಂಡಿದ್ಲು. ಅವಳಿಗೆ ಏನೂ ಸೌಂಡ್ ಆಗಲಿಲ್ಲ ಅಂತಂದರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ನಾನು ಕೂಡ ಏನಾರು ಎದ್ಬಿಟ್ರೆ ಅಂತ ಅಂದ್ಬಿಟ್ಟು ಭಯದಲ್ಲೇ ಬೇಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಜೋಕಾಲಿನಲ್ಲೇ ಮಲಗಿರ್ತಾಳೆ, ಬಟ್ ಒಂದೊಂದು ಸಲ ಅಳೋದಕ್ಕೆ ಸ್ಟಾರ್ಟ್ ಆದಮೇಲೆ ನಿಲ್ಲಿಸೋದೇ ಇಲ್ಲ. ಸೊ ಹಾಗಾಗಿ ನಾನು ಕೂಡ ಬೇಗ ಸ್ನಾನ ಮಾಡಿಕೊಂಡು ಬಂದಿದ್ದಾಯಿತು. ಇವಾಗ ನಾನು ನನ್ನ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ನಾನು ಸೀರಮ್ನ ಅಪ್ಲೈ ಮಾಡಿಕೊಂಡೆ, ವಿಟಮಿನ್ ಸಿ ಸೀರಮ್. ನೆಕ್ಸ್ಟ್ ನಾನು ಪಾನ್ಸ್ ಮಾಯ್ಶ್ಚರೈಸಿಂಗ್ ಜೆಲ್ನ ಯೂಸ್ ಮಾಡ್ತೀನಿ. ಕ್ರೀಮ್ ಬೇಸ್ ನನಗೆ ಸೆಟ್ ಆಗೋಲ್ಲ, ಜೆಲ್ ಬೇಸ್ನ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ನನಗೆ ಸ್ಕಿನ್ ಬಂದುಬಿಟ್ಟು ಆಯಿಲ್ ಕಾಂಬಿನೇಷನ್ ಸ್ಕಿನ್. ಸೊ ನನಗೆ ಕ್ರೀಮ್ ಬೇಸ್ ಸೆಟ್ ಆಗೋಲ್ಲ, ಜೆಲ್ ಬೇಸ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪಾನ್ಸ್ ಮಾಯ್ಶ್ಚರೈಸಿಂಗ್ ಜೆಲ್ನ ಯೂಸ್ ಮಾಡ್ತೀನಿ. ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ನಾನು ಸುಮಾರು ದಿನ ತೊಗೊಂಡಿದ್ದೆ. ಫಸ್ಟೆಲ್ಲ ಸುಮಾರು ಕ್ರೀಮ್ಸ್ನೆಲ್ಲ ಯೂಸ್ ಮಾಡ್ತಿದ್ದೆ, ಯಾವುದೂ ಕೂಡ ನಾನು ನೀಟಾಗಿ ಸೆಟ್ಟೇ ಆಗ್ತಾಯಿರಲಿಲ್ಲ. ಪಿಂಪಲ್ಸ್ ಆಗಿಬಿಡೋದು ಈ ರೀತಿಯಾಗೆಲ್ಲ ಆಗ್ತಾಯಿತ್ತು. ಆಮೇಲೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ದು, ಪಾನ್ಸ್ ಮಾಯ್ಶ್ಚರೈಸರ್ ಜೆಲ್ನ ಟ್ರೈ ಮಾಡು, ನಿಂಗೆ ಏನೋ ಸೆಟ್ ಆದರೆ ಕಂಟಿನ್ಯೂ ಮಾಡು ಅಂತ. ಆವಾಗ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಯೂಸ್ ಮಾಡಿದೆ. ಆಲ್ಮೋಸ್ಟ್ ಇವಾಗ 2 ಇಯರ್ಸ್ ಆಗ್ತಾ ಬರ್ತಾಯಿದೆ. ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ನನಗೆ, ಮತ್ತು ಪಿಂಪಲ್ಸ್ ಕೂಡ ಏನು ಆಗಲ್ಲ. ಜೊತೆಗೆ ಈ ಆಯಿಲಿ ಥರ ಸ್ಕಿನ್ ಅನಿಸೋದಿಲ್ಲ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ಆಲ್ಮೋಸ್ಟ್ ಸಂಜೆನೇ ನಾನು ಮತ್ತೆ ಫೇಸ್ ವಾಶ್ ಮಾಡುವಂಥದ್ದು. ಅಲ್ಲಿವರೆಗೂ ಫೇಸ್ ಕೂಡ ಅಷ್ಟೇ ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಸೊ ಆವಾಗಿಂದ ಇವತ್ತಿನವರೆಗೂ ನಾನು ಇದೇ ಪಾನ್ಸ್ ಮಾಯ್ಶ್ಚರೈಸರ್ ಜೆಲ್ನ ಯೂಸ್ ಮಾಡ್ತಾ ಇರೋವಂಥದ್ದು. ನನಗೆ ಒಂದು ಬಾಕ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ತನಕ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟಿಗೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡಿದೆ. ಸನ್ಸ್ಕ್ರೀನ್ ಕೂಡ ಅಷ್ಟೇ ಎವ್ರಿ ಡೇ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾನಂತೂ ಸ್ಕಿಪ್ ಮಾಡಲ್ಲ ಅಂತಲೇ ಹೇಳ್ಬೋದು. ಇನ್ನು ಇವಾಗ ತಲೆ ಸ್ನಾನ ಮಾಡಿದ್ನಲ್ವ, ಹಾಗಾಗಿ ತಲೆ ಒದ್ರುಕೊಂಡು ಅದಾದಮೇಲೆ ಹೇಗಿದ್ದರೂ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿದ್ದೆ. ಇನ್ನು ಸೀರಮ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಅದೇ ಕ್ರೀಮ್ ಕೈಯಲ್ಲೇ ನಾನು
ಹೇರ್ ಸೀರಮ್ ಹೇಗೆ ಅಪ್ಲೈ ಮಾಡೋದು. ಹಾಗಾಗಿ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ. ಇವಾಗ ನಾನು ಸೀರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಮ್ಯಾಟ್ರಿಕ್ಸ್ ಬಯೋಲಾಜ್ ಹೇರ್ ಸಿರಮ್. ಇದನ್ನಂತೂ ಆಲ್ಮೋಸ್ಟ್ ನಾನು ಸುಮಾರು ವರ್ಷಗಳಿಂದನೇ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಫಸ್ಟಿಗೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ನಾನು 6 ಇಯರ್ಸೇ ಆಯಿತು ಅಂತ ಅಂದ್ಕೊಳ್ತೀನಿ. ಆವಾಗ ನನಗೆ ಸಲೂನ್ ಅವ್ರು ಆ್ಯಕ್ಚುಲಾಗಿ ಇದನ್ನು ಸಜೆಸ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ನನಗೆ ಸೆಟ್ ಆಗಿತ್ತು. ಜೊತೆಗೆ ಫ್ರಿಜ್ನೆಸ್ ಎಲ್ಲ ತುಂಬಾ ಕಡಿಮೆ ಮಾಡುತ್ತೆ. ಹೇರ್ ಸಿರಮ್ನಲ್ಲಂತೂ ನಾನು ಅದು ಇದು ಅಂತ ಟ್ರೈ ಮಾಡೋದಕ್ಕೆ ಹೋಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ ಆ್ಯಂಡ್ ಚೆನ್ನಾಗಿ ಕೂಡ ಸೆಟ್ ಆಗಿದೆ ನನಗೆ. ಸೊ ಇವಾಗ ಆಯಿತು ನನ್ನ ಸ್ಕಿನ್ ಕೇರ್ ಹಾಗೆಯೇ ಹೇರ್ ಕೇರ್ ಎಲ್ಲ ಮಾಡ್ಕೊಂಡಿದ್ದು. ಇವಾಗ ಪಾಪುನ ಕೆಳಗಡೆ ಕರ್ಕೊಂಡು ಹೋಗಬೇಕು. ಯಾಕೆಂತಂದರೆ ಇವಾಗ ನಾನು ಮೇಲ್ಗಡೆ ಪಾಪುನ ಆವಾಗವಾಗ ಬಂದು ನೋಡೋದಕ್ಕಾಗಲ್ಲ. ಪಾಪುನೇ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಪಾಪುನ ಕೂಡ ನೋಡ್ಕೊಬೋದು ಅಂತ ಅಂದ್ಬಿಟ್ಟು ಪಾಪುನ ಕೆಳಗಡೆನೇ ಕರ್ಕೊಂಡು ಹೋಗ್ಬಿಟ್ಟೆ. ಅವಳು ಇನ್ನೂ ಮಲ್ಕೊಂಡಿದ್ಲು. ಕೆಳಗಡೆನೇ ಸೋಫಾ ಮೇಲೆ ಮಲಗಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಅದಾದಮೇಲೆ ಹೋಗಿ ಜೋಕಾಲಿ ತೊಗೊಂಡು ಬಂದಿದ್ದಾಯಿತು. ಈಗ ಅಪ್ಪು ಏನಾದರೂ ಇದ್ದ ಅಂತ ಅಂದ, ಅವನು ನೋಡ್ಕೊತಾ ಇರ್ತಾನೆ, ಮಾತಾಡಿಸ್ತಾ ಇರ್ತಾನೆ. ಬಟ್ ನಾನು ಬೇಗನೆ ಹೋಗಿ ಜೋಕಾಲಿ ತೊಗೊಬಂದು ಮಲಗಿಸ್ಬಿಡೋಣ ಅಂತ ಅನ್ನೋ ಅಷ್ಟೊತ್ತಿಗೆ ಪಾಪು ಆಗಲೇ ಎದ್ದೇ ಬಿಟ್ಲು. ಸರಿ ಅವಳಿಗೆ ಒಂದ್ಸಲಿ ಫೀಡಿಂಗ್ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ಹೋಗಿ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ಏನಾಯಿತು ಅಂತ ಅಂದರೆ ಪಾಪುನ ನಾನು ಜೋಕಾಲಿನಲ್ಲಿ ಮಲಗಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬರೋ ಅಷ್ಟೊತ್ತಿಗೆ ಪಾಪು ಎದ್ದೇ ಬಿಟ್ಟಿದ್ಲು ಆಗಲೇ. ಸರಿ ಅಂತ ಫೀಡಿಂಗ್ ಮಾಡಿಸಿ ಅದಾದಮೇಲೆ ಮತ್ತೆ ಅವಳನ್ನ ಬೆಡ್ ಮೇಲೆ ಮಲಗಿಸೋಣ ಅಂತ ಅಂದ್ಬಿಟ್ಟು ಮಲಗಿಸ್ತಾ ಇದ್ದೆ. ಹೊಟ್ಟೆ ತುಂಬಿದ್ರೆ ಮಾತ್ರ ಅವಳ ಪಾಡಿಗಳನ್ನ ಬಿಟ್ಬಿಟ್ರೆ ಅವಳೇ ನಿದ್ದೆ ಮಾಡಿಬಿಡ್ತಾಳೆ. ಅವಳನ್ನ ಜೋಕಾಲಿಗೆ ಹಾಕಿ ತೂಕಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಹಂಗೆ ಆಟಾಡ್ತಾ ನಿದ್ದೆ ಮಾಡಿಬಿಡ್ತಾಳೆ. ಸೊ ನಾನು ಕೂಡ ಫೀಡಿಂಗ್ ಮಾಡಿಸ್ಬಿಟ್ಟು ಸೋಫಾ ಮೇಲೆ ಮಲಗಿಸ್ಬಿಟ್ಟು ಬಂದೆ, ಸೈಡಲ್ಲೊಂದು ಪಿಲ್ಲೋನ ಇಟ್ಬಿಟ್ಟು. ಇವಾಗ ದೇವ್ರ ಮನೆಗೆ ಬಂದು ಫಸ್ಟಿಗೆ ದೇವರಿಗೆ ಏನೆಲ್ಲ ಹೂವು ಮುಡಿಸಿದ್ದೆ ಅದನ್ನೆಲ್ಲ ತೆಗೆದು ಅದಾದಮೇಲೆ ದೇವ್ರ ಸಾಮಾನೆಲ್ಲ ತೊಗೊಂಡು ಅಡುಗೆ ಮನೆಯಲ್ಲೇ ಇಟ್ಕೋತಾ ಇದ್ದೀನಿ, ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು. ಸುಮಾರು 1.5 ತಿಂಗಳು ಮೇಲೆ ಆಗೋಗ್ಬಿಟ್ಟಿತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡಿ ವಾಶ್ ಮಾಡಿ ದೇವ್ರ ಸಾಮಾನೆಲ್ಲನೂ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ಲಿ ಡೀಪ್ ಕ್ಲೀನ್ ಮಾಡಿಬಿಡೋಣ ಅನ್ನೋದಕ್ಕೋಸ್ಕರನೇ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸನೂ ಮಾಡಿ ಮುಗಿಸ್ಕೊಂಡು ಫೈನಲಿ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಫಸ್ಟಿಗೆ ದೇವ್ರ ಸಾಮಾನೆಲ್ಲ ತೊಗೊಂಡು ಅಡುಗೆ ಮನೆಯಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ. ಅದಾದಮೇಲೆ ಇಲ್ಲಿ ಟೈಲ್ಸ್ ಆಗಿರ್ಬೋದು, ದೇವ್ರ ಫೋಟೋಗಳಾಗಿರ್ಬೋದು ಎಲ್ಲನೂ ಒರೆಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕಂಪ್ಲೀಟಾಗಿ ದೇವ್ರ ಮನೆಯೇ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಹೋಗಿ ದೇವ್ರ ಸಾಮಾನೆಲ್ಲ ತೊಳೆಯೋ ಅಂಥದ್ದು. ಯಾಕೆಂತಂದರೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಅದಾದಮೇಲೆ ಬಂದು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದರೆ ತುಂಬ ಕೆಲಸ ಆಗೋಗ್ಬಿಡುತ್ತೆ. ಅಷ್ಟೊತ್ತಿಗೆ ದೇವ್ರ ಸಾಮಾನೆಲ್ಲನೂ ಕೂಡ ಒಂಥರ ಪ್ಯಾಚ್ ಥರ ಆಗೋಗ್ಬಿಡುತ್ತೆ. ಅಂದರೆ ಆ ನೀರು ಕಲೆ ಎಲ್ಲ ಏನಿರುತ್ತೆ ಅದು ಹಾಗೇ ಇದ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ದೇವ್ರ ಮನೆಯೂ ಒರೆಸಿ ದೇವ್ರ ಫೋಟೋನೂ ಒರೆಸಿ ಆಮೇಲೆ ಇದು ಬಾಗಿಲೆಲ್ಲ ಏನಿರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಟೈಲ್ಸು ಕೂಡ ಒರೆಸ್ಕೊಂಡ್ಬಿಡ್ತೀನಿ. ಸೊ ಕಂಪ್ಲೀಟಾಗಿ ದೇವ್ರ ಮನೆ ರೆಡಿಯಾಗಿರಬೇಕು ನಾನು ಹೋಗಿ ದೇವ್ರ ಸಾಮಾನು ತೊಗೊಂಡು ಬರೋ ಅಷ್ಟೊತ್ತಿಗೆ. ಇಲ್ಲ ಅಂತ ಅಂದರೆ ಅದೇ ಫಸ್ಟೇ ಹೇಳ್ದಾಗೆ ನೀರು ಕಲೆಲ್ಲ ಆಗ್ಬಿಟ್ಟಿರುತ್ತೆ ದೇವ್ರ ಸಾಮಾನು ಮೇಲೆ. ಮತ್ತೆ ಆಮೇಲೆ ತೊಳೆದಿದ್ದೀನಿ ಅನ್ನೋ ಒಂದು ಫ್ರೆಶ್ ಲುಕ್ಕೇ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೋತೀನಿ ನಾನು.
ಇದೊಂದು ವಿಷಯ ಯಾಕೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಏನಂತ ಅಂದರೆ, ನಮ್ಮ ಮದುವೆ ಆಗಿ ಜಸ್ಟು 1.5 ಇಯರ್ಗೆ ನಾನು ಅಂದ್ಕೊಂಡಿದ್ದೆ, ನಾವು ಸ್ವಂತ ಮನೆಗೆ ಏನಾದರೂ ಹೋದರೆ ಆ ಒಂದು ದೇವ್ರ ಮನೆಯಲ್ಲಿ ದೊಡ್ಡ ದೇವ್ರ ಫೋಟೋ ಇಟ್ಟಿರಬೇಕು, ಅಂದರೆ ವೆಂಕಟೇಶ್ವರ ಫೋಟೋನ ಇಟ್ಟಿರಬೇಕು. ಸೊ ಅದೇನೋ ಒಂಥರ ನೋಡಿದ ತಕ್ಷಣ ಒಂದು ಮೈಂಡ್ ಪೀಸ್ ಅಂತ ಅನಿಸ್ಬೇಕು. ಆ ರೀತಿಯಾಗಿ ನಾನು ವೆಂಕಟೇಶ್ವರ ಫೋಟೋನ ಇಟ್ಕೋಬೇಕು ನಮ್ಮ ಮನೆಯಲ್ಲಿ ಅಂತ ಆಸೆ ಪಟ್ಟಿದ್ದೆ. ಇನ್ನು ಅದು ಬಿಟ್ಟರೆ ನಾನು ಯಾವಾಗಲೂ ಅಷ್ಟೇ, ನನ್ನ ಸೇವಿಂಗ್ಸ್ ಅಂತ ಬಂದಾಗ ನನಗೆ ಜೀವನ ಹತ್ರ ಯಾವಾಗಲೂ ಬೈಸ್ಕೋತಾ ಇದ್ದಿದ್ದೆ ನಾನು ಈ ಒಂದು ವಿಷಯಕ್ಕೆ ಅಂತ ಹೇಳ್ಬೋದು. ಏನಂದರೆ, ಯಾವಾಗಲೂ ದುಡ್ಡು ಇಟ್ಕೊ, ನೀನು ಅದು ಇದು ತೊಗೊಂಬಿಟ್ಟು ದುಡ್ಡು ಹಾಳು ಮಾಡಬೇಡ, ಏನಕ್ಕೆ ಸುಮ್ಮನೆ ನೀನು ಸಿಲ್ವರ್ದು ಅದು ಇದು ಅಂತೆಲ್ಲ ತೊಗೊಳ್ತೀಯ, ನಿನ್ನ ಖರ್ಚಿಗೆ ಏನಕ್ಕಾನ ಆಗುತ್ತೆ, ನಿನಗೆ ಮನಿ ಅಂತ ಏನಕ್ಕಾರ ಸೇವಿಂಗಲ್ಲಿ ಇಟ್ಕೋ ಅಂತ ಹೇಳ್ಬಿಟ್ಟು ಬೈಯೋರು. ನಾನು ಪರವಾಗಿಲ್ಲ, ನನಗೇನು ಅದು ಇದು ತೊಗೋಬೇಕು ಅಂತ ಇಲ್ಲ, ನಾನು ದೇವ್ರ ಮನೆ ಸಾಮಾನೆಲ್ಲ ತೊಗೊಂಡ್ಬಿಡ್ತೀನಿ, ನನಗೆ ನಮ್ಮನೆ ದೇವ್ರ ಮನೆಯಲ್ಲಿ ಎಲ್ಲ ಬೆಳ್ಳಿ ಐಟಮ್ನ ಇಡಬೇಕು ಅನ್ನೋದೊಂದು ಆಸೆ ಇದೆ. ಸೊ ನಾನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಹಟ್ಟದ ಮೇಲೆ ಹೋಗಿ ತೊಗೊಳ್ತಾ ಇದ್ದೆ. ಏನಾದರೂ ಗಿಫ್ಟ್ ಬೇಕಾ ಅಂತ ಜೀವನ ಏನಾರು ಕೇಳಿದ್ರೆ ನಾನು ಯೂಶ್ವಲಾಗಿ ಕೇಳ್ತಾ ಇದ್ದಿದ್ದೇನೆ, ಏನಾದರೂ ಬೆಳ್ಳಿ ಸಾಮಾನು ತೊಗೊಟ್ಬಿಡು, ದೇವ್ರ ಮನೆಗೆ ಆಗುತ್ತೆ, ಪೂಜೆಗೆ ಏನಾದರೂ ಇಟ್ಟಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡು ಕೇಳ್ತಾ ಇದ್ದಿದ್ದು. ಅವತ್ತು ನಾನು ಏನಾದ್ರು ಸೇವಿಂಗ್ ಮಾಡಿ ತೊಗೊಂಡಿದ್ದೀನಿ ಅಂತ ಅಂದರೆ ಅದು ನಮ್ಮ ಮನೆಯಲ್ಲಿ ಏನೆಲ್ಲ ದೇವ್ರ ಸಾಮಾನಿದೆ ಅದೇ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಅಷ್ಟೇ, ಎಷ್ಟು ಸಲ ಖುಷಿ ಪಡ್ತೀನಿ ಅಂತ ಅಂದರೆ, ಈ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಎಲ್ಲ ಜಾಸ್ತಿ ಆದಾಗ, ಅಯ್ಯೋ ನಾನು ಅವತ್ತಿನ ದಿನ ಏನಾದ್ರು ಇವೆಲ್ಲ ತೊಗೊಂಡಿಲ್ಲ ಅಂದಿದ್ದಿದ್ರೆ ಇವತ್ತಿನ ಕಾಲಕ್ಕೆ ನಾನು ತೊಗೊಳ್ತಿದ್ನಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಬರುತ್ತೆ. ಹಾಗೂ ಆಲ್ಮೋಸ್ಟ್ ಒಂದು ಸೆಟ್ ಅಂತ ಇರಬೇಕು ನಮ್ಮ ಮನೆಯಲ್ಲಿ ದೇವ್ರ ಸಾಮಾನು ಬೆಳ್ಳಿದು ಅನ್ನೋದು ಒಂದು ಆಸೆ ಇದ್ದಿದ್ದು, ಅದು ಫುಲ್ಫಿಲ್ ಆಗಿದೆ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ನಾನು ನನ್ನ ಸೇವಿಂಗ್ಸಿಂದ ನಾನು ನಮ್ಮನೆ ದೇವ್ರ ಮನೆಗೆ ಏನೆಲ್ಲ ಐಟಮ್ಸ್ ಬೇಕೋ ಎಲ್ಲನೂ ತೊಗೊಂಡಿದ್ದೀನಿ. ಒಂದು ಕಳಶ, ತಟ್ಟೆ ಆಗಿರ್ಬೋದು, ಎಲ್ಲನೂ ನಾನು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲೂ ಅಷ್ಟೇ, ನಾನು ದುಡ್ಡು ಇಟ್ಕೊಂಡು ಕಳಶ ತೊಗೋಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದೆ, ಅಂದರೆ ಬೆಳ್ಳಿ ಚೊಂಬು ತೊಗೋಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಬಟ್ ಅಲ್ಲಿ ಅವರು ತೋರಿಸೋವಾಗ ಅಲ್ವಾ, ಅವರು ಒಂದೇ ಮಾತು ಹೇಳಿದ್ದು, ತೊಗೊಳ್ತೀರಾ, ಇನ್ನೊಂದು 100 ಗ್ರಾಮ್ ಹಾಕಿದ್ರೆ ಒಂದು ಪುಟ್ಟು ಬಿನ್ಗೆ ಥರ ಬರುತ್ತೆ, ಅದನ್ನೇ ತೊಗೊಳ್ಳಿ ಅಂತ ಹೇಳಿದ್ರು. ನಾನು ಆವಾಗ ಇಲ್ಲ, ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲ ಚೊಂಬೆ ತೊಗೋತೀನಿ ಅಂತ ಅಂದ್ಬಿಟ್ಟಿದ್ದೆ. ಆಮೇಲೆ ಅವರು ತೊಗೊಳ್ತೀರಾ ನೋಡಿ ಮೇಡಮ್, ನಿಮ್ಮ ಇಷ್ಟ ಇದ್ರ ಮೇಲೆ ಅಂತ ಅಂದ್ಬಿಟ್ರು. ನಾನು ಆಮೇಲೆ ಜೀವನ ಹತ್ರ ನನಗೊಂದು 10,000 ಶಾರ್ಟೇಜ್ ಇದೆ, ಕೊಡ್ತೀರಾ, ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಜೀವನ ಹತ್ರ ಆವಾಗ ಈಸ್ಕೊಂಡು ನಾನು ಅದೇನು ಬಿನ್ಗೆ ತೊಗೊಂಡಿದ್ದೀನಿ ಅಲ್ವಾ, ಪುಟ್ಟು ಬಿನ್ಗೆ, ಅದನ್ನು ಇಷ್ಟಪಟ್ಟು ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಗುತ್ತೆ. ಅದನ್ನೆಲ್ಲ ವಾಶ್ ಮಾಡಿ ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದಾಗ ಏನೋ ಒಂಥರ ದೇವ್ರ ಮನೆಯೇ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ. ಆಲ್ಮೋಸ್ಟ್ ನನ್ನ ಸೇವಿಂಗ್ಸಿಂದ ನಾನು ತೊಗೊಂಡಿರೋದು ಅಂತ ಅಂದರೆ, ನನ್ನ ಸೇವಿಂಗ್ಸಿಂದ ನಾನು ಏನೋ ಒಂದು ಮಾಡಿದ್ದೀನಿ ಅಂತ ಅಂದರೆ ಇದು ಬೆಳ್ಳಿ ಐಟಮ್ಸ್ಗಳೇ. ಮತ್ತು ಒಂದು ಸ್ವಲ್ಪ ಗೋಲ್ಡ್ ಕೂಡ ತೊಗೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ, ಬಟ್ ತುಂಬ ಇಷ್ಟಪಡೋದು ಅಂದರೆ ನಾನು ಈ ಬೆಳ್ಳಿ ಐಟಮ್ಸ್ಗಳೇ ಅಂತಲೇ ಹೇಳ್ಬೋದು. ಸೊ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1.5 ಅವರೇ ಆಗೋಯಿತು. ಇದ್ರ ಮಧ್ಯದಲ್ಲಿ ಪಾಪು ಕೂಡ ಅಳ್ತಿದ್ದು, ನಾನು ಅವಳ ಕಡೆನೂ ಕೂಡ ನೋಡಬೇಕಾಗಿತ್ತು. ಹೋಗಿ ಅವಾಗ ಫೀಡಿಂಗ್ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಬರ್ತಾಯಿದ್ದೆ. ಸೊ ಅಲ್ಲೇ 1 ಅವರ್ ನನಗೆ ಟೈಮ್ ವೇಸ್ಟ್ ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನು ದೇವ್ರ ಮನೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಇವಾಗ ತೊಗೊಂಡು ಬಂದು ಎಲ್ಲ ಒರೆಸಿ ಇಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಬೆಳ್ಳಿ ಸಾಮಾನು ತೊಳೆದ್ಬಿಡ್ತೀನಿ ನಾನು ಯಾವಾಗ್ಲೂ. ಅದಾದಮೇಲೆ ನಾನು ಹೋಗಿ ತಾಮ್ರ ಸಾಮಾನೆಲ್ಲ ಏನಿರುತ್ತೆ ಅದನ್ನು ತೊಳ್ಕೊತೀನಿ. ಇನ್ನು ತಾಮ್ರ ಅಂದರೆ ಅದೇ ಮಾಮೂಲಿ ಮಂಗಳಾರತಿ ಮಾಡೋದಕ್ಕೆ ಅದೊಂದು ಇಟ್ಕೊಂಡಿದ್ದೀವಿ. ಅದಾದಮೇಲೆ ಅಗರಬತ್ತಿ ಚುಚ್ಚೋದೊಂದು. ಸೊ ಈ ರೀತಿಯಾಗಿ ಈ ಥರ ಸಣ್ಣ ಪುಟ್ಟದಷ್ಟೇ ನಾನು ತಾಮ್ರದ್ದು ಅಂತ ಇಟ್ಕೊಂಡಿರೋದು. ಇನ್ನು ಅದನ್ನು ಬಿಟ್ಟರೆ ನಾನು ಎಲ್ಲನೂ ಬೆಳ್ಳಿ ಐಟಮೇ ತೊಗೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ತೊಗೋಬೇಕು ಅಂತ ನನ್ನ ವಿಶ್ ಲಿಸ್ಟಲ್ಲಿ ಇರೋದು ಏನು ಅಂತ ಅಂದರೆ, ಒಂದು ದೀಪಾಲೆ ಕಂಬ ತೊಗೋಬೇಕು ಅಂತ. ಅದು ಒಂದು ಮಾತ್ರ ಆಗಲಿಲ್ಲ ಅನ್ನೋದೊಂದು ಬೇಜಾರಿದೆ. ನೋಡೋಣ, ದುಡ್ಡು ಕೂಡಿಟ್ಕೊಂಡು ಅದನ್ನು ಕೂಡ ಆದಷ್ಟು ಬೇಗ ತೊಗೊಳ್ಳೋ ಹಾಗಾಗಲಿ ಅಂತ ಅಂದ್ಕೊತೀನಿ ದೇವ್ರ ಹತ್ರ. ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆಯೇ ದೇವ್ರ ಸಾಮಾನಿಗೆಲ್ಲ ಅರ್ಶಿನ ಕುಂಕುಮ ಕೂಡ ಇಟ್ಟಿದ್ದಾಯಿತು. ಫೋಟೋಸ್ಗಳಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಇವಾಗ ಹೊಸ್ಲು ಒರೆಸ್ಕೊಂಡು ಹೊಸ್ಲಿಗೆ ಅರ್ಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಸೊ ನನಗೆ ಫಸ್ಟು ನಾವು ಈ ಮನೆಗೆ ಬಂದಾಗ ಅಲ್ವಾ ಸ್ವಲ್ಪನೇ ಅರ್ಶಿನ ಕುಂಕುಮನ ಇಡ್ತಾಯಿದ್ದೆ. ಆದರೆ ಏನಾದರೂ ಉಡ್ಡಿಗೆ ಕಳೆ ಇಟ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ಆಮೇಲೆ ಅನ್ನಿಸ್ತು, ದೇವ್ರ ಮನೆಗೆ ತಾನೇ ಅರ್ಶಿನ ಕುಂಕುಮ ಇಡಬೇಕು, ವಾಸ್ಕಲ್ಗೆ ಅರ್ಶಿನ ಕುಂಕುಮ ಇಡ್ದಂತೆ ಹೇಗೆ
ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹಬ್ಬದಲ್ಲಿ ಚೆನ್ನಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ಆವಾಗ ಲಕ್ಷಣವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಉಡ್ಡ ಹಾಳಾದರೂ ಪರವಾಗಿಲ್ಲ, ಹೊಸ್ಲು ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈ ರೀತಿಯಾಗಿ ರೆಡಿ ಮಾಡ್ತೀನಿ. ಸೊ ನೋಡ್ಬೋದು. ಆ್ಯಂಡ್ ಅದೇನು ಸ್ಟೇನ್ಸ್ ಉಳ್ಕೊಳ್ಳೋದಿಲ್ಲ, ಒರೆಸಿದ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಸೊ ದಟ್ ಅದು ಒಂಥರ ನೆಮ್ಮದಿ ಖುಷಿ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊಸ್ಲು ಅಂತ. ಇನ್ನು ಇವಾಗ ದೇವ್ರ ಸಾಮಾನೆಲ್ಲ ಒರೆಸಿ ಜೋಡಿಸಿ ಎಲ್ಲನೂ ಆಗಿತ್ತು ಕಂಪ್ಲೀಟಾಗಿ. ಇವಾಗ ಕಲಶ ಕೂಡ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ವಿಳೆದೆಲೆ ಹೂವು ಎಲ್ಲನೂ ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. ಹಿಂದಿನ ದಿನವೇ ಎಲ್ಲ ದೇವ್ರ ಸಾಮಾನು ವಾಶ್ ಮಾಡಿಬಿಟ್ಟು ಅದಾದಮೇಲೆ ನಾನು ಪೂಜೆ ಮಾಡಿಬಿಡೋಣ ಅಂತ. ಬಟ್ ಹಿಂದಿನ ದಿನ ಆಗಿರಲಿಲ್ಲ. ಜೊತೆಗೆ ಏನಾಗಿತ್ತು ಅಂದರೆ ವಿಳೆದೆಲೆ ತುಂಬ ಮೆದು ಥರ ಆಗೋಗ್ಬಿಟ್ಟಿತ್ತು. ಅದು ಕಳ್ಶಕ್ಕಿಟ್ರೆ ಏನೋ ಒಂದು ದಿನವೂ ಕೂಡ ಫ್ರೆಶ್ ಆಗಿ ಇರ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಮತ್ತೆ ಆರ್ಡರ್ ಮಾಡಿ ತರಿಸ್ಕೊಂಡೆ. ಇವಾಗ ನೀಟಾಗಿ ಕಳ್ಶಕ್ಕೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಅಲಂಕಾರ ಎಲ್ಲ ಆಲ್ಮೋಸ್ಟ್ ಮಾಡ್ಕೊಳ್ತಾ ಇದ್ದೆ. ಟೈಮ್ ನೋಡಿದ್ರೆ ಆಗಲೇ 9:30 ಆಗೋಗ್ಬಿಟ್ಟಿತ್ತು. ಇನ್ನೂ ಪಪ್ಪ ಬೇರೆ ಕಾಲ್ ಮಾಡ್ತಾಯಿದ್ರು, ಇನ್ನೂ ರೆಡಿ ಆಗಿಲ್ವಾ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇದೆ, ಹೋಗಬೇಕು. ಹಾಗಾಗಿ ಪಪ್ಪ ಕೂಡ ಕಾಲ್ ಮಾಡಿ ಇನ್ನೂ ರೆಡಿ ಆದೆಯಾ ಏನು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ನಾನು ಇನ್ನೊಂದು 5 ನಿಮಿಷ ಪೂಜೆ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಸರಿ ಆಯಿತು, ಮನೆ ಹತ್ರ ಬರ್ತೀನಿ ಅಂತ ಅಂದ್ಬಿಟ್ಟು ಪಪ್ಪ ಕಾಲ್ ಕಟ್ ಮಾಡಿದ್ರು. ನಾನು ಬೇಗ ಬಂದು ಹೂವು ಎಲ್ಲ ಇಟ್ಟು ದೇವರಿಗೆ ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಬೇಗನೆ ಮಾಡೋಣ ಅಂತ ಅನ್ಕೊತಾ ಇದ್ರು ಕೂಡ ಅಲ್ಲಿ ಒಂಥರ ಲೇಟೇ ಆಗೋಗ್ತಾ ಇತ್ತು. ಅದ್ರ ಮಧ್ಯದಲ್ಲಿ ಪಾಪು ಬೇರೆ ಎದ್ದೇಳ್ತಾ ಇದ್ಲಲ್ಲ, ಹಾಗಾಗಿ ನಂಗೆ ಸುಮಾರು ಆಲ್ಮೋಸ್ಟ್ ಒಂದು 3 ಅವರೇ ನಾನು ಕೆಲಸ ಮಾಡಿಬಿಟ್ನೇನೋ ದೇವ್ರ ಮನೆ ಕೆಲಸ ಅಂತಲೇ ಅನಿಸ್ತಾ ಇತ್ತು ನನಗೆ. ಆ್ಯಂಡ್ ಫೈನಲಿ ಇವಾಗ ನೋಡ್ಬೋದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇನ್ನು ದೀಪ ಹಚ್ಚಿ ಪೂಜೆ ಮಾಡಬೇಕು ಅಷ್ಟೇ. ಇನ್ನು ಪಾಪು ಅಂತೂ ಆರಾಮಾಗಿ ಮಲ್ಕೊಂಡಿದ್ಲು. ನಾನು ಕೂಡ ಬೇಗ ರೆಡಿ ಮಾಡಿಬಿಡೋಣ, ದೇವರಿಗೆ ಬೇಗ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಫೈನಲಿ ಕಂಪ್ಲೀಟ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನಗಂತೂ ಕಂಪ್ಲೀಟ್ ದೇವ್ರ ಮನೆ ಕ್ಲೀನ್ ಮಾಡಿದ್ನಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ ಅಂತ ಹೇಳ್ಬೋದು. ಬಂದಿರೋದು ಸಿರಿ ನೋಡ್ತಾರ ನೋಡು. ಟೈಮ್ ಬೇರೆ ಆಗ್ಬಿಟ್ಟಿತ್ತ. ಪಾಪುನ ಕರ್ಕೊಂಡು ನಾನು ಕೂಡ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ನಾವು ಹಾಕ್ಸ್ತಾ ಇರೋದು ಆ್ಯಕ್ಚುಲಾಗಿ ಗೌರ್ಮೆಂಟ್ ಕಡೆಯಿಂದ. ಅವರು ಒಂದೊಂದ್ಸಲಿ ಕ್ಯಾಂಪ್ ಥರ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಕೃಷ್ಣನ ದೇವಸ್ಥಾನ ಇದೆ, ಅಲ್ಲಿ ಹಾಕ್ತಾರೆ. ಅದು ಬಿಟ್ಟರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ತಾರೆ. ಒಂದೊಂದು ವಾರ ಒಂದೊಂದು ಕಡೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಡೈರೆಕ್ಟಾಗಿ ಕೃಷ್ಣನ ದೇವಸ್ಥಾನದ ಹತ್ರನೇ ಹೋದೆ. ಬಟ್ ಅಲ್ಲಿ ನೋಡಿದ್ರೆ ಇರಲಿಲ್ಲ. ಆಮೇಲೆ ಕಾಲ್ ಮಾಡಿ ಕೇಳಿದೆ, ಈ ರೀತಿಯಾಗಿ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು ಇವತ್ತು ಅಂತ. ಅವರು ಹಾಸ್ಪಿಟಲ್ ಹತ್ರನೇ ಬರೋದಕ್ಕೆ ಹೇಳಿದರು, ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಆಮೇಲೆ ಪಾಪುನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾಯಿತು. ಇವಾಗ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಮನೆಗೆ ಬಂದೆ. ಒಂದು ಸ್ವಲ್ಪ ಪಾಪುಗೆ ಕಾಲು ಪೇಯ್ನ್ ಇತ್ತು, ಮುಟ್ಟಿದ್ರೆ ಸಾಕು ಅಳ್ತಾ ಇದ್ಲು. ಅದಾದಮೇಲೆ ಫೀಡಿಂಗ್ ಎಲ್ಲ ಮಾಡಿಸಿದ್ಮೇಲೆ ಆರಾಮಾಗಿ ನಿದ್ದೆ ಮಾಡಿಬಿಟ್ಲು. ಚುಚ್ಚಿಬಿಟ್ರು ಇವತ್ತು ಸಿರಿ ಕಂಡಂಗೆ. ಏಟಾಯ್ತು ಕೊಂಡ್ರು ನಿಮಗೆ? ನೋವು ಆಯಿತು. ಅದು ಇಂಜೆಕ್ಷನ್ ಚುಚ್ತಾರಲ್ಲ, ಚುಚ್ಚಿದ ತಕ್ಷಣ ಜೋರಾಗಿ ಅಳ್ತಾರೆ ನೋಡಿ, ಅವಾಗ ಒಂಥರ ಬೇಜಾರಾಗೋಗುತ್ತೆ. ಬಂಗಾರಿಗೆ ಇವತ್ತು ಚುಚ್ಚಿದ್ರು ಕಣಪ್ಪ, ಚುಚ್ಚಿದ್ರು. ಇವತ್ತು ಒಂದೇ ಇಂಜೆಕ್ಷನ್ ಇದ್ದಿದ್ದು, ಲಾಸ್ಟ್ ಟೈಮ್ 2 ಇತ್ತು, ಈ ಸತಿ ಒಂದೇ, ಕಾಲಿಗೆ ಮಾತ್ರ. ಮಮ್ಮಿ ಹೂವ ಕಾಲು ನೋಡು ಹಬ್ಬು ಆಗುತ್ತೆ ಅಂತ ಚುಚ್ಚಿ ಕೊಡ್ಸೋದು ನಿಂಗೆ. ಗುಡ್ಡ ನಿನ್ನ. ಚುಚ್ಚಿ ಕೊಟ್ಬಿಟ್ರಾ? ಒಂದು ಕೊಟ್ರು, ಇಲ್ಲೊಂದು ಕೊಟ್ರಾ, ಇಲ್ಲೊಂದು ಕೊಟ್ರಾ? ಅವ್ರಿಗೆ ಹೊಡೆಯೋಣ ಸುಮ್ಮನೆ ಸಿಸ್ಟರ್ಗೆ. ಸಿಸ್ಟರ್ಗೆ ಪಟ ಅಂತ ಹೊಡೆಯೋಣ. ಮನೆ ಅಲ್ಲೇ ಕೊಟ್ಟಿದ್ದು. ನೀನು ಮುಟ್ಟಬೇಡ. ನೀನು ಅಮ್ಮ ಬೆಳಗ್ಗೆ ಸ್ನಾನ ಮಾಡಿಸ್ಕೊ ಅಂದರೆ ಮಾಡಿಸ್ಕೊಂಡಿಲ್ಲ. ಯಾಕೋ
ಮುಖ ತೊಳಿತೀನಿ ಅಂದ ತಗೊಳ್ಕೊಂಡ. ತಗೊಂಡು ಫೋನು ಅಣ್ಣ ಮಾತಾಡ್ದಂಗೆ ಮಾತಾಡ್ತಿದ್ಯಾ ನೀನು? ಅಣ್ಣ ಮಾತಾಡ್ದಂಗೆ ಮುಟ್ಟಕ್ಕೆ ಭಯ ಆಯ್ತದೆ. ಹಾಲು ಬೇಕಾ? ಮಮ್ಮಿ ಹತ್ರ ಕುಡಿತೀಯಲ್ಲ ನೀನು, ನಿಂಗೆ ಬೇಡ. ನಿಂಗೆ ಬೇಡ. ಮೂತಿ ನಿಂಗೆ ಮಾಡ್ಕೊಂಡು ನೀನು ಮಾತಾಡೋದು ಹಿಂಗೆ ಹಿಂಗೆ ಮಾಡ್ಕೊಂಡು ಮಾತಾಡ್ತೀಯ. ನೋಡ್ಕೊಂಡು ಮೊನ್ನೆ ಒಳ್ಮನು ಸಿರಿ ಎಲ್ಲಿಗೆ ಹೋಗೋದು ನೀನು? ಸುಮ್ಮನಿರು. ಆಯ್ತು ಆಯ್ತು ಆಯ್ತು. ಎಲ್ಲಿ ಲಾಸ್ಟ್ ಟೈಮ್ ವ್ಯಾಕ್ಸಿನೇಷನ್ಗೆ ಹೋದಾಗ ಜಾಸ್ತಿ ಏನು ಜನ ಇರಲಿಲ್ಲ, ನಾವು ಒಬ್ಬರೇ ಇದ್ದಿದ್ದು. ಹೋಗಿ ಆರಾಮಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದುಬಿಟ್ಟಿದ್ವಿ, ಬೇಗನೆ ಮನೆಗೆ ಬಂದುಬಿಟ್ವಿ. ಬಟ್ ಈ ಸಲ ಅಂತೂ ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಸಖತ್ತು ರಶ್ ಇದ್ದರು ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು, ಪಾಪು ಚಿಕ್ಕದಿದೆ, ನನಗೂ ಕೂಡ ತುಂಬ ಬ್ಯಾಕ್ ಪೇನ್ ಇದೆ ಅಂತ ಕೇಳಿದ್ದಕ್ಕೆ ಪಾಪ ಬಿಟ್ಕೊಟ್ರು. ಬೇಗ ಹೋಗಿ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಪಾಪುನ ಕೂಡ ಒಂದು ಸ್ವಲ್ಪ ಸಿರಪೆಲ್ಲ ಹಾಕಿ ಒಂದು ಸ್ವಲ್ಪ ಜ್ವರ ಬರ್ದಂತೆ ನೋಡ್ಕೋತಾ ಇದ್ದೆ. ಇನ್ನು 1 ಡೋಸ್ ಅಂತೂ ಹಾಕಿದ್ದೆ. ಇನ್ನು 4 hours ಅಥವಾ 6 hours ಆದಮೇಲೆ ನಾವು ಇನ್ನೊಂದು ಡೋಸ್ ಹಾಕೋದಕ್ಕಾಗೋದು. ಸೊ ಹಾಗಾಗಿ ಏನಾದ್ರು ಸ್ವಲ್ಪ ಜ್ವರ ಜಾಸ್ತಿ ಆದರೆ 4 hours ಹಾಕ್ಬೋದು. ಇಲ್ಲ ನಾರ್ಮಲ್ ಆಗಿದ್ದಾರೆ ಅಂತಂದರೆ 6 hours ಒನ್ಸ್ ನಾವು ಏನು ಕಾಲ್ಪಲ್ಲಿದೆ ಅದೊಂದು ಸಿರಪ್ನ ಹಾಕ್ಬೋದು. ನನಗಂತೂ ನಾನು ತೊಗೊಂಡೇ ಬಂದುಬಿಟ್ಟಿದ್ದೆ ಮಮ್ಮಿ ಮನೆಗೆ ಬರೋವಾಗ. ಯಾಕೆಂತಂದರೆ ಒಂದು ಪಾಪುಗೆ ಜ್ವರ ಬರೋದಂತೂ ಪಕ್ಕ. ಇನ್ನು ನಾನು ಮನೆಗೆ ಹೋಗ್ಬಿಟ್ಟು ಹಾಕೋಣ ಅಂತಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಬರೋವಾಗ ಬ್ಯಾಗಲ್ಲೇ ಹಾಕ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ದೆ. ಇನ್ನು ಪಾಪುಗೆ ಸಿರಪೆಲ್ಲ ಹಾಕಿ ಮಲಗಿಸಿದ್ದಾಗಿತ್ತು. ಇನ್ನು ಊಟ ಮಾಡಿಕೊಂಡೇ ಹೋಗು ಅಂತ ಅಂದ್ಬಿಟ್ಟು ಹೇಳಿದರು ಮಮ್ಮಿ. ಹಾಗಾಗಿ ಊಟ ಮಾಡಿಕೊಂಡೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸಿರಪ್ ಹಾಕಬೇಕು. ಸಿರಪ್ ಹಾಕಿಬಿಟ್ರೆ ಒಂದು ಸ್ವಲ್ಪ ಜ್ವರ ಬರೋದು ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ತಣ್ಣೀರು ಬಟ್ಟೆ ಇಟ್ಟಿದ್ದೆ, ಬಟ್ ಅದೇನೋ ತಣ್ಣೀರು ಬಟ್ಟೆ ಯೂಶ್ವಲಾಗಿ ಮಕ್ಳಿಗೆ ಮುಟ್ಟಿಸಿದ್ರೆ ಸಾಕು ಜೋರಾಗಿ ಅಳ್ತಾರೆ. ಪಾಪನೂ ಕೂಡ ಹಾಗೆ ಅಳ್ತಿದ್ಲು. ಹಾಗಾಗಿ ಸರಿ ಬೇಡ ಬಿಡು ಅಂತ ಅಂದ್ಬಿಟ್ಟು ಹಾಗೆ ಫೀಡಿಂಗ್ ಮಾಡಿಸ್ಕೊಂಡು ಮಲಗಿಸಿದ್ದಾಯಿತು. ಈಗ ಮಲ್ಕೊಂಡಿದ್ದಾಳೆ. ನೋಡೋಣ, ಮನೆಗೆ ಬೇಗ ಊಟ ಮಾಡಿಕೊಂಡು ಹೊರಡ್ತೀನಿ. ಹಿಂಗೆ ಮಲಗಿಸ್ಕೊಂಡಿರ್ಬೇಕು. ಕೆಳಗಡೆ ಮಲಗಿಸಿದ್ರೆ ಸಾಕು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಅದಕ್ಕೆ ನೋವಾಗ್ತದೆ ಅಂತ ಅನಿಸುತ್ತೆ. ಇವತ್ತು ಒಂದೇ ಇಂಜೆಕ್ಷನ್ ಇದ್ದಿದ್ದು, ಅದು ಖಾಲಿ ಕೊಟ್ಟಿದ್ದಾರೆ ಲೆಫ್ಟ್ ಲೆಗ್ಗಿಗೆ ಮಾತ್ರ. ಇನ್ನು ಬಾಯಿಗೆ ವಿಟಮಿನ್ ಎ ಸಿರಪ್ ಒಂದು ಹಾಕಿದ್ದು ಅಷ್ಟೇ, ಇನ್ನೇನಿಲ್ಲ. ಇನ್ನು ಒಂದೇ ಇಂಜೆಕ್ಷನ್ ಕೊಟ್ಟಿದ್ದು ಕಾಲಿಗೆ ಮಾತ್ರ. ಇನ್ನು ನೆಕ್ಸ್ಟ್ ಮಂತು 2 ಕಾಲಿಗೆ 2 ಕೈಗೆ ಇರುತ್ತಂತ ಪಾಪುಗೆ. ನೋಡೋಣ. ಇನ್ನು ನಾನು ಬೇರೆ ಬೆಳಗ್ಗೆ ಬೇಗ ಇರಲ್ಲ, ಅದಕ್ಕೂ ಏನೋ ನಿದ್ದೆ ಬರೋ ಥರ ಆಗ್ತಿದೆ. ಹೋಗಿ ಪಾಪುಗೂ ಕೂಡ ಸಿರಪ್ ಹಾಕಿಬಿಟ್ಟು ಅವಳು ಮಲಗಿಸಿ ನಾನು ಕೂಡ ಮಲ್ಕೊಂಡ್ಬಿಡ್ತೀನಿ. ಇವತ್ತೇನು ವಿಡಿಯೋ ಹಾಕೋದಕ್ಕೆ ಹೋಗೋಲ್ಲ. ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಆಮೇಲೆ ನನಗೂ ರೆಸ್ಟ್ ಮಾಡ್ದಂಗೆ ಆಗೋಲ್ಲ. ಹಾಗಾಗಿ ಇವತ್ತೇನು ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡು 2 ದಿನ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ. ನೆನ್ನೆನೂ ಹಾಕಿಲ್ಲ, ಇವತ್ತು ಹಾಕಿಲ್ಲ. ನೋಡೋಣ, ನಾಳೆ ಹಾಕ್ತೀನಿ. ಇವತ್ತಂತೂ ಆಗಲ್ಲ. ಸದ್ಯ ಅಳ್ದಲ್ಲೇ ಆರಾಮಾಗಿ ನಿದ್ದೆ ಮಾಡಿದ್ರೆ ಅದೇ ಅಳ್ತಾ ಇದ್ರೆ ಅದೊಂಥರ ಬೇಜಾರು, ನೋಡೋಕ್ಕೂ ಆಗಲ್ಲ. ಇಂಜೆಕ್ಷನ್ ಕೊಡಿಸಿದ್ದೀವಲ್ಲ, ಏನನ್ಸುತ್ತೆ ನಿಮಗೆ? ಹಾಂ, ಬೇಜಾರಾಯ್ತಾ? ಬಿಡು, ಅದು ಸುಮ್ಮನೆ ಇದೆಯಲ್ಲ ಬಿಡು. ಬೇಜಾರಾಯ್ತಾ? ಇನ್ನೊಂದು ಕೊಡ್ಸೋಣ ಈ ಕಾಲ್ಗೆ. ಹಾಂ, ಏಕೆ ಏಕೆ ಕೊಡ್ಸೋಣ ಬಿಡು. ಹಾಂ, ಇಲ್ಲೇ ತಿಂತೀನಿ. ಪಾಪು ಇಳಿಸಿದ್ರೆ ಸಾಕು ಅಳ್ತಾವಳು. ಇಲ್ಲೇ ಸೈಡಲ್ಲಿ ತಟ್ಟೆ ಇಟ್ಕೊಳು. ಅಲ್ಲೋಗಿ ಅಮ್ಮ ಹತ್ರ ಮಮ್ಮಿ ಊಟ ಹಾಕ್ಸ್ಕೊಬಾವು. ಮನೆ ನೋಡ್ತಾಯಿತ್ತು ಏನೋ ಒಂದು ತಿನ್ನೋಗತ್ತೆ. ಸ್ಪೂನ್ ಬೇಕಾ? ಲಾಸ್ಟ್ ಟೈಮ್ ಇಂಜೆಕ್ಷನ್ ಏನು ಕೊಟ್ಟಿದ್ರು ಆವಾಗ ಪಾಪು ಕೈಯೂ ಎತ್ತಿರಲಿಲ್ಲ, ಕಾಲು ಎತ್ತಿರಲಿಲ್ಲ. ಸುಮಾರು ಒಂದು 2 hour ಹಾಗೆ ಇಟ್ಕೊಂಡಿದ್ಲು. ನನಗೆ ಅದೇ ಒಂಥರ ಭಯ ಆಗೋಗ್ಬಿಟ್ಟಿತ್ತು, ಈ ಸಲಿನೂ ಹಾಗೆ ಮಾಡ್ತಾಳೇನೋ ಅಂತ. ಬಟ್ ಈ ಸಲ ಆರಾಮಾಗಿದ್ಲು ಅಂತಲೇ ಹೇಳ್ಬೋದು. ಮೈ ಸ್ವಲ್ಪ ಬಿಸಿ ಆದಮೇಲೆ ನಾನು ಸಿರಪ್ ಹಾಕಿ ಹೇಗೋ ನೋಡ್ಕೊಂಡು ಬಿಡ್ತಾಯಿದ್ದೆ. ಸೊ ಇಷ್ಟೇ. ಅವತ್ತಿನ ದಿನ ಏನು ಜಾಸ್ತಿ ಕ್ರ್ಯಾಂಕಿಯಾಗೂ ಕೂಡ ಇರಲಿಲ್ಲ. ಮತ್ತು ಮಾಮೂಲಿ ಜ್ವರ ಅಂತೂ ಬಂದೇ ಬರುತ್ತೆ. ಇನ್ನು ಆರಾಮಾಗಿ ನಾನು ಮನೆಗೆ ಹೋಗಿ ಪಾಪು ಜೊತೆ ರೆಸ್ಟ್ ಮಾಡಿದ್ದಾಯಿತು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.